ಇನ್ನು ಕ್ಯಾಬಿನೆಟ್ನ ಮೇಜರ್ ಸರ್ಜರಿಯ ವಿಚಾರ ನನಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ವಿಚಾರ ಪಕ್ಷ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದು. ಆ ಬಗ್ಗೆ ನನಗೆ ಗೊತ್ತಿಲ್ಲ. ಸಂಪುಟ ಪುನರ್ರಚನೆಯ ಚರ್ಚೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನನ್ನನ್ನು ಕರೆದು ಮಾತನಾಡಿದರೆ ಸಲಹೆ ಕೊಡಬೇಕು ಅಂತಿದ್ರೆ ಕೊಡ್ತೀನಿ. ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಗೊಂದಲ ಮಾಡೋದು ಬೇಡ. ದಯವಿಟ್ಟು ಎಲ್ರಿಗೂ ಮನವಿ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ನಾನು ಯಾವುದು ಭಯ ಆಗೋದಿಲ್ಲ. ನಾನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಾನು ನಮ್ರತೆಯಿಂದ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಬಿಗ್ ಬಾಸ್ ಹೇಳಿದ್ದೀನಲ್ಲ, ನಾನು ರಾತ್ರಿನೇ DC ಫೋನ್ ಮಾಡಿ ಹೇಳಿದ್ದೀನಿ, ಅವ್ರಿಗೊಂದು ಆಪರ್ಚುನಿಟಿ ಕೊಡಿ. ಅವರು ಡಿನ್ನರ್ ಮೀಟಿಂಗ್ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಕರೆದಿದ್ದಲ್ಲಿ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಅಕ್ಟೋಬರ್ 13ಕ್ಕೆ ಔತಣಕೂಟ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಲ್ಲರೂ ಸೇರಿ ಮಾತನಾಡೋದ್ರಲ್ಲಿ ಏನಿದೆ ರೀ ತಪ್ಪು ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸೋಮವಾರ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ತಪ್ಪೇನಿದೆ ಡಿನ್ನರ್ ಮಾಡೋದು ತಪ್ಪೇನಿದೆ? ಜೊತೆ ಸೇರೋದು ಮಾತಾಡೋದು. 2.5 ವರ್ಷ ಆಗ್ತಿದೆ. ಸಚಿವರು ಒಂದಷ್ಟು ಜನ ಕೈ ಬಿಡಬೇಕು ಅನ್ನೋ. ಎಸ್, ಇದು ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಡಿನ್ನರ್ ಮೀಟಿಂಗ್ ಮಾಡಿದರೆ ತಪ್ಪೇನು ಅಂತ. ಕ್ಯಾಬಿನೆಟ್ ರೀಶಫಲ್ನ ವಿಚಾರ ಬಂದಾಗ ಅವರು ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಬದಲಾಗಿ ಅಲ್ಲಿಂದ ಎದ್ದು ಹೋದರು. ಕ್ಯಾಬಿನೆಟ್ ರೀಶಫಲ್ನ ವಿಚಾರ ಬಂದಾಗ ಔತಣಕೂಟ ಕರೆದಿರಲು ತಪ್ಪೇನಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ವಿಪರೀತ ಅರ್ಥ ಕಲ್ಪಿಸಬೇಡಿ ಅಂತ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.